ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಸ್ವಲ್ಪ ಕಲರ್ ಆಗಿರಲ್ಲ, ವೈಟ್ಗಿಲ್ಲ ನಾವು ಅಂತ ಅಂದ್ಕೊಂಡು ಇದು ಬೇಜಾರು ಮಾಡ್ಕೊತಾ ಇರ್ತೀವಲ್ಲ, ಅಂಥವ್ರಿಗೆ ಸ್ವಲ್ಪ ಇದು ತಂದಿದ್ದೀನಿ ನೋಡಿ. ಆಲೂಗೆಡ್ಡೆ ಮತ್ತು ಅಕ್ಕಿ ಹಿಟ್ಟಿಂದ ಒಂದು ಪೇಸ್ಟ್ ಥರ ಮಾಡಿಕೊಂಡು ಮುಖಕ್ಕೆ ಹಚ್ಚೋದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಯಾವ ಥರ ಮಾಡೋದು ಅಂತ ಫಸ್ಟ್ ನೋಡೋಣ ಬನ್ನಿ. ಇದಕ್ಕೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಅದು ಚಳಿಗೆ ಗಟ್ಟಿಯಾಗ್ಬಿಟ್ಟಿದೆ ನೋಡಿ. ಮತ್ತು ಇದು ಅಕ್ಕಿ ಹಿಟ್ಟು, ಇದು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ಅದು ಮ್ಯಾಶ್ ಮಾಡೋಕ್ಕಾಗಲ್ಲ. ಇವಾಗ ಇದನ್ನು ನಾನು ಎರಡನ್ನೂ ಒಂದು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೋಬೇಕು, ಯಾಕೆಂದರೆ ನಾವು ಹಚ್ಚೋದಕ್ಕೆ ಸ್ಮೂತಾಗಿರ್ಬೇಕಲ್ವ. ಹಂಗಾಗಿ ಇದನ್ನು ಒಂದು ಪೇಸ್ಟ್ ಮಾಡ್ಕೊತೀನಿ ಮಿಕ್ಸಿಗೆ ಹಾಕ್ಕೊಂಡು. ಆಮೇಲೆ ಇದನ್ನು ಅರ್ಧ ಗಂಟೆ ನಾವು ಮಸಾಜ್ ಮಾಡಬೇಕು, ನೀಟಾಗಿ ಮಸಾಜ್ ಮಾಡಬೇಕು. ಆಮೇಲೆ ಒಂದು ಅರ್ಧ ಗಂಟೆ ಬಿಡಬೇಕು, ಆವಾಗ ಅದ್ರ ರಿಸಲ್ಟು ನಿಮ್ಗೆ ಗೊತ್ತಾಗುತ್ತೆ. ಫಸ್ಟು ನಾನು ಇವಾಗ ಇದು ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ನೋಡಿ, ಇವಾಗ ಇದಕ್ಕೆ ನಾನು ಮಿಕ್ಸಿ ಜಾರ್ ಚಿಕ್ಕ ತೊಗೊಳ್ಳಿ, ನೀವು ಎಷ್ಟು ಮಾಡ್ತೀರಾ ಅದ್ರ ಮೇಲೆ. ಇದು ಕೈಯಲ್ಲಿ ಇಸ್ಕೋದಾದ್ರೆ ನುಣ್ಣಗಾಗಲ್ಲ ಅಂತ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನುಣ್ಣಗೆ ಮಾಡ್ಕೊಂಬಿಟ್ರೆ ಆಮೇಲೆ ಅದು ಅಷ್ಟು ಇದಾಗಲ್ಲ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋತೀನಿ. ಬೇಕಂದರೆ ನಿಮಗೆ ಕೊಬ್ಬರಿ ಎಣ್ಣೆ ಆಮೇಲೆ ಮಿಕ್ಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಸ್ವಲ್ಪ ಹಾಕಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ನುಣ್ಣಗಾಗಿದೆ. ಇವಾಗ ಇದನ್ನು ಒಂದು ಇದಕ್ಕೆ ಹಾಕೋತಾ ಇದ್ದೀನಿ, ಪ್ಲೇಟ್ಗೆ. ಇದನ್ನು ನೀವು ಬೇಕಾದ್ರೆ ಒಂದು ಕಪ್ಪಲ್ಲಿ ಇಟ್ಕೊಂಡು ಡೈಲಿ ಮಾಡ್ಬೋದು, ಇಲ್ಲ ವಾರಕ್ಕೊಂದ್ಸಲ ಮಾಡ್ಕೋಬೋದು. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈಗ ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ, ಬೇಕಂದ್ರೆ ಇದಕ್ಕೂ ಸ್ವಲ್ಪ ನೀವು ಹಾಕಿ ಮಿಕ್ಸ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನೋಡಿ, ಈ ಥರ ಇದೆ. ಇದಕ್ಕೆ ಬೇಕಾದ್ರೆ ನಾನು ಹೇಳ್ದಂಗೆ ಇನ್ನೂ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಹಿಂಗೆ ಮಾಡಿದ್ರೆ ಸ್ವಲ್ಪ ಆಗುತ್ತೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈ ಥರ ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ಸ್ವಲ್ಪ ಸ್ಮೂತಾಗಿದೆ. ಈ ಥರ ಮಾಡಿ ಇಟ್ಕೊಂಬಿಟ್ಟು ನೀವು ಡೈಲಿ ವಾರಕ್ಕೊಂದ್ಸಲ ಮಾಡಿದ್ರೂ ನಡೆಯುತ್ತೆ, ಇನ್ನು ಡೈಲಿ ಮಾಡಬೇಕಾಗಿಲ್ಲ, ಮಾಡಿ ಇಟ್ಕೊಬೋದು. ಇದೇನಷ್ಟು ಹಾಳಾಗೋದಿಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು, ಆಲೂಗಡ್ಡೆ ಬೇಯಿಸಿರ್ತೀವಲ್ಲ ಅದಕ್ಕೋಸ್ಕರ. ಇವಾಗ ಇದನ್ನು ನಾನು ಯಾವ ಥರ ಹಚ್ಚೋದು ಅಂತ ತೋರಿಸ್ತೀನಿ. ನೋಡಿ, ಇದು ಕೊಬ್ಬರಿನ ಸೈಡ್ಗಿಡೋಣ. ನೋಡಿ, ನಾನು ಕೈಗೆ ಮಾಡಿ ತೋರಿಸ್ತಾ ಇದ್ದೀನಿ, ನೀವು ಬೇಕಾದರೆ ಮುಖಕ್ಕೆ ಹಚ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ ಮೈಗೂ ಹಚ್ಕೋಬೋದು, ಏನು ತೊಂದರೆ ಇಲ್ಲ. ನೀವು ಕೈ ಕಾಲನ್ನು ಸ್ವಲ್ಪ ವೈಟ್ಗೆ ಚೆನ್ನಾಗಿ ನೀಟಾಗಿ ಆಗಲಿ ಅನ್ನೋದಾದರೆ ಮೈಗೆ ಮುಖಕ್ಕೆ ಎಲ್ಲ ಹಚ್ಕೋಬೋದು. ಇದೇನು ಮನೇಲೇ ಇರೋ ಇದಂತ ಅಲ್ವಾ, ಅದಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ನೀಟಾಗಿ ಹಿಂಗೆ ಅದು ಕೊಬ್ಬರಿ ಎಣ್ಣೆ ಹಾಕಿರ್ತೀವಲ್ಲ ಸಕ್ಕತ್ತು ಹಿಂಗೆ ಮಸಾಜ್ ಮಾಡಬೇಕು. ಮುಖಕ್ಕೂ ಆದರೂ ಅಷ್ಟೇ ನೀಟಾಗಿ ಒಂದು ಅರ್ಧ ಗಂಟೆ ಮಾಡಬೇಕು. ನೀವು ಸುಮ್ಮನೆ ಹಿಂಗೆ ಹಚ್ಚಿಬಿಟ್ಟು ಬಿಟ್ಬಿಡೋದಲ್ಲ, ನೀಟಾಗಿ ನಾನು ಕೈಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮುಖಕ್ಕೆ ಹಚ್ಚಿದಾಗ ನೀಟಾಗಿ ಈ ಥರ ಪೇಸ್ಟ್ನ ಹಿಂಗೆ ಹಚ್ಕೊಂಬಿಟ್ಟು ನೀಟಾಗಿ ಮಾಡಬೇಕು. ನೋಡಿ, ಈ ಥರ ನಾನು ಕೈ ಫುಲ್ಲು ಹಚ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಒಂದು ಅರ್ಧ ಗಂಟೆನೇ ನೀವು ಮಸಾಜ್ ಮಾಡಿದ್ರೆ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಆಮೇಲೆ ಕಲ್ಲರು ಬರುತ್ತೆ, ವೈಟ್ಗೆ ಹಾಕ್ತೀರ. ಯಾರಾದರೂ ಸ್ವಲ್ಪ ಕಲರ್ ಚೇಂಜ್ ಇರ್ತಾರಲ್ವ, ಅಂದರೆ ಫುಲ್ಲು ಬ್ಲ್ಯಾಕ್ ಅಲ್ಲ, ಸ್ವಲ್ಪ ಡಲ್ಲಾಗಿದ್ದರೆ ಈ ಥರದ್ದು ವಾರಕ್ಕೊಂದ್ಸಲ ಮಾಡಿಕೊಂಡ್ರೆ ಸ್ವಲ್ಪ ಕಲರಾಗಿ ಕಾಣಿಸ್ತಾರೆ. ಒಂದು ಸ್ವಲ್ಪ ನಾವು ಬ್ಲ್ಯಾಕಾಗಿ ಕಾಣಿಸ್ತೀವಿ, ಹಂಗೆ ನಮ್ಮ ಡ್ರೆಸ್ ಚೆನ್ನಾಗಿ ಕಾಣಿಸಲ್ಲ ಅಂತ ಇರ್ತಾರಲ್ವ, ಅಂಥವ್ರು ಬೇಕಾದರೆ ಈ ಥರ ಟ್ರೈ ಮಾಡ್ಬೋದು. ಏನು ಮನೇಲೇ ಇರೋದು ಅಕ್ಕಿ ಹಿಟ್ಟು ಮತ್ತು ಆಲೂಗೆಡ್ಡೆ ಎರಡನ್ನೂ ಪೇಸ್ಟ್ ಮಾಡ್ಕೊಂಡು ಕೊಬ್ಬರಿ ಎಣ್ಣೆ ಹಾಕ್ಕೊಂಬಿಟ್ಟು ಈ ಥರ ಮಾಡ್ಕೋಬೇಕು. ಮುಖಕ್ಕೆ ನಾನು ಹೇಳ್ದಂಗೆ ಒಂದು ಅರ್ಧ ಗಂಟೆನೇ ಮಾಡ್ಬೇಕು ನೀವು ಇದು ಮಸಾಜ್ನ. ಸುಮ್ಮನೆ ಹಿಂಗೆ ಹಚ್ಚಿ ಬಿಟ್ಬಿಡೋದಲ್ಲ, ಒಂದು ಅರ್ಧ ಗಂಟೆ ಮಸಾಜ್ ಮಾಡಿ ಮತ್ತೆ ನೀವು ಅದನ್ನು ಬಿಡಬೇಕು ಒಂದು ಅರ್ಧ ಗಂಟೆ. ಆಗ ಬಿಟ್ಟಾಗಲೇ ಅದ್ರ ರಿಸಲ್ಟು ನಿಮಗೆ ಗೊತ್ತಾಗೋದು. ನಾನು ಆಲ್ರೆಡಿ ಇದ್ರದ್ದೇ ಇನ್ನೂ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಅದನ್ನು ಚೆನ್ನಾಗಿದೆ, ಮುಖಕ್ಕೆ ಗ್ಲೋ ಬರೋ ಥರ ಯಾವ ಥರ ಅಂತ ಹಾಕಿರೋದು. ಇದು ಸ್ವಲ್ಪ ವೈಟ್ಗಾಗೋ ಥರ, ವೈಟ್ಗಾಗಿ ಶೈನಿಂಗ್ ಬರುತ್ತಲ್ಲ ಆ ಥರ ಆಗಬೇಕು ಅಂದರೆ ಈ ಥರ ಮಾಡಿ, ತುಂಬಾ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಈ ಥರ ಚೆನ್ನಾಗಿ ಮಸಾಜ್ ಮಾಡಬೇಕು. ನಾನು ಹೇಳಿಲ್ಲ, ಒಂದು ಅಟ್ಲೀಸ್ಟ್ ನಿಮಗೆ ಅರ್ಧ ಗಂಟೆ ಆಗಲಿ ಒಂದು 10 ನಿಮಿಷನಾದರೂ ಮಾಡಬೇಕು. ಅಟ್ಲೀಸ್ಟ್ ಜಾಸ್ತಿ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು 10 ನಿಮಿಷ ಮಾಡಬೇಕು. ಮುಖಕ್ಕಾದರೆ ಈ ಥರ ಮಾಡಬೇಕಾಗುತ್ತೆ. ಈ ಥರ ಕೆನ್ನೆಗಳ ಮೇಲೆ ಆ ಕಡೆ ಈ ಕಡೆ ಈ ಥರ ಮಾಡ್ಕೋಬೇಕಾಗುತ್ತೆ. ಕೈ ಮೇಲೆ ಆಗಿರ್ತದೆ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ, ಕೆನ್ನೆ ಮೇಲಾದರೆ ಈ ಥರ ಮಾಡಬೇಕು. ಹಿಂಗೆ ಮಾಡಿ ಚೆನ್ನಾಗಿ ನಾನು ಹೇಳ್ದಂಗೆ ಒಂದು 10 ನಿಮಿಷನಾದರೂ ಮಾಡಬೇಕು. ಆವಾಗಲೇ 10 ನಿಮಿಷ ಮಾಡಿಬಿಟ್ಟು 10 ನಿಮಿಷ ಬಿಟ್ಬಿಡಿ. ಅಂದರೆ ಇದನ್ನೆಲ್ಲ ನೀವು ನೈಟ್ ಮಾಡ್ಕೊಂಬಿಡಿ, ಆವಾಗಾದರೆ ಬೇಕಾದರೆ ಆರಾಮಾಗಿ ಬಿಟ್ಬಿಟ್ಟು ಆಮೇಲೆ ಹಂಗೆ ಚೆನ್ನಾಗಿ ತೊಳ್ಕೊಂಬಿಟ್ರೆ ಉಗುರು ಬೆಚ್ಚಗೆ ನೀರಲ್ಲಿ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆಲಿ ಹಾಕಿರ್ತೀವಲ್ಲ, ಹಂಗಾಗಿ ಚೆನ್ನಾಗಿ ಅದು ಶೈನಿಂಗ್ ಬರುತ್ತೆ.
ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಅದು ಕೊಬ್ಬರಿ ಎಣ್ಣೆ ಆದರೂ ಜಾಸ್ತಿ ಆದರೆ ಅಂಟಂಟು ಥರ ಆಗಿಬಿಡುತ್ತೆ. ಅದು ನೋಡಿಕೊಂಡು 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಕೊಬ್ಬರಿ ಎಣ್ಣೆನ. ನೋಡಿ ಈ ಥರ ಈಗ ಮಾಡಿಬಿಟ್ಟು ನಾನು ಹೇಳ್ದಂಗೆ ಒಂದು ಅರ್ಧ ಗಂಟೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಒಣಗಿಕೊಂಡಿದೆ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಹೇಳ್ದಂಗೆ ಒಂದು ಅರ್ಧ ಗಂಟೆನಾದರೂ ಬಿಡಬೇಕು. ನಾನು ಜಾಸ್ತಿ ಬಿಡೋಕ್ಕಾಗಲಿಲ್ಲ, ಒಂದು 10 ನಿಮಿಷ ಬಿಟ್ಟಿದ್ದೆ ಅಷ್ಟೇ. ಇವಾಗ ಇದನ್ನು ಹೀಗೆ ಇದು ಮಾಡ್ಕೊಂಡು ತೊಳಿತಾ ಇದ್ದೀನಿ. ನೋಡಿ, ತೊಳೆದ್ಬಿಟ್ಟು ತೋರಿಸ್ತೀನಿ. ನೀವು ಈ ಥರ ಕೈಗೆ ಕಾಲಿಗೆಲ್ಲ ಹಚ್ಕೋಬೋದು. ಮುಖಕ್ಕೆ ಹಚ್ಬೇಕು ಅಂತೇನಿಲ್ಲ. ಮುಖಕ್ಕೆ ಜಾಸ್ತಿ ಇದು ಮಾಡ್ತಾರಲ್ವ, ಅದಕ್ಕೆ ಮುಖಕ್ಕೆ ಜಾಸ್ತಿ ಹಚ್ಕೋಬೇಕು. ನಾನು ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ಅದು ಎಣ್ಣೆ ಕೊಬ್ಬರಿ ಎಣ್ಣೆನೂ ಹಾಕಿರ್ತೀವಲ್ಲ, ಒಂಥರ ಸಖತ್ತು ಸ್ಮೂತ್ ಬಂದ್ಬಿಡುತ್ತೆ ಕೈಗೆ. ಇದು ಮುಖ ನೋಡಿ ಎಷ್ಟು ಸ್ಮೂತಾಗಿದೆ. ಇವಾಗ ಕೊಬ್ಬರಿ ಎಣ್ಣೆ ಬೇರೆ ಹಾಕಿದ್ದೀವಲ್ಲ, ಸಖತ್ ಸ್ಮೂತಾಗಿ ಕಾಣಿಸುತ್ತೆ. ನೋಡಿ ಈ ಥರ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿದ್ರೇ ಗೊತ್ತಾಗೋದು. ಸುಮ್ಮನೆ ಇವಾಗ ನಾವು ಫೋಟೋದ ಇದರಲ್ಲೆಲ್ಲ ತೋರಿಸಿದ್ರೆ ಅಷ್ಟು ನಿಮ್ಗೆ ಐಡಿಯಾ ಬರೋಲ್ಲ. ನೋಡಿ ಎಷ್ಟು ಒಂಥರ ಎಣ್ಣೆ ಜಿಡ್ಡೆಲ್ಲ ಇದೆಯಲ್ಲ, ಸ್ಮೂತಾಗಿದೆ. ಅದು ನೀವು ವಾರಕ್ಕೊಂದ್ಸಲ ಈ ಥರ ಮಾಡ್ತಾ ಬಂದರೆ ಇನ್ನೂ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಆದರೆ ಹೇಳ್ದಂಗೆ ಮಸಾಜ್ ಮಾಡಬೇಕು ಒಂದು ಅರ್ಧ ಗಂಟೆ, 10 ನಿಮಿಷ ಇಲ್ಲಾಂದರೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಬಿಡಬೇಕು, ನೆನಿಬೇಕು. ನೀವು ರಾತ್ರಿ ಹೊತ್ತು ಮಾಡಿದ್ರೆ ಒಳ್ಳೆಯದು. ಮಸಾಜ್ ಮಾಡಿ ಬಿಟ್ಬಿಟ್ಟು 1 ಅವರ್ 2 ಅವರ್ ಬಿಟ್ಬಿಟ್ಟು ಮುಖ ತೊಳೆದ್ರೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು 10 ನಿಮಿಷನಾದರೂ ಬಿಟ್ಬಿಟ್ಟು ನೀವು ಮಾಡಬೇಕು. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದನ್ನು ಮನೇಲೇ ಇರೋದ್ರಿಂದ, ಏನು ಆಲೂಗೆಡ್ಡೆ ಮನೇಲೇ ತಂದಿರ್ತೀರಾ, ಆಲೂಗೆಡ್ಡೆ ಮತ್ತು ಅಕ್ಕಿ, ಕೊಬ್ಬರಿ ಎಣ್ಣೆ ಅಷ್ಟೇ. ಇದು ಹಾಕಿ ಒಂದ್ಸಲ ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪೇಸ್ಟು. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.